ವರ್ಷದಾಗ ನಾವು ನೆಟ್ ಪ್ರಾಫಿಟನ್ನು ಹೋದ ಸರಿ 10 ಕೋಟಿ ಇತ್ತು, ಈ ಸರಿ 12 ಕೋಟಿಯಷ್ಟು ನೆಟ್ ಪ್ರಾಫಿಟನ್ನು ಈ ವರ್ಷ ಬ್ಯಾಂಕ್ ಮಾಡಿದೆ. ಅದೇ ರೀತಿಯೂ ಕೂಡ PKPSಗಳು 5 ಹೊಸ PKPSಗಳು ಅದರ ಜೊತೆಗೆ ಮೆಂಬರ್ಸು ಕೂಡ B ಕ್ಲಾಸು C ಕ್ಲಾಸ್ ಮೆಂಬರ್ ಸಂಖ್ಯೆಯಲ್ಲಿ ಕೂಡ ಸಾಕಷ್ಟು ಗಣನೀಯವಾಗಿ ಹೆಚ್ಚಳಾಗಿದೆ. B ಕ್ಲಾಸ್ನಲ್ಲಿ 67 ಸೊಸೈಟಿಗಳು ಹೆಚ್ಚಾಗಿದ್ದಾರೆ. C ಕ್ಲಾಸ್ನಲ್ಲಿ 2658 ಹೆಚ್ಚಾಗಿದೆ. ಅದೇ ರೀತಿ ಕೂಡ ನಾವೇನು ಬೆಳೆ ಸಾಲವನ್ನು ಹಂಚಿದ್ದೀವಿ ಅದರಲ್ಲಿ ಹೋದ ವರ್ಷಕ್ಕಿಂತ ಈ ವರ್ಷ ಕವರ್ ಮಾಡಿದ್ದೀವಿ. ಈ ವರ್ಷ ಹೊಸ ಮೆಂಬರ್ಸ್ ಅಂತಂದರೆ ಕನಿಷ್ಠ 10,465 ಮೆಂಬರ್ಸನ್ನು ನಾವು ಕವರ್ ಮಾಡಿದ್ದೀವಿ. ಅದರ ಮುಖಾಂತರ ಅವರಿಗೆ 50 ಕೋಟಿ ರೂಪಾಯಿ ಬೆಳೆ ಸಾಲವನ್ನು ಕೂಡ ನಾವು ವಿತರಣೆ ಮಾಡಿದ್ದೀವಿ. ಇದರೊಳಗೆ ಎಲ್ಲರನ್ನೂ ಕವರ್ ಮಾಡಿದ್ದೀವಿ ನಾವು. ಸ್ಮಾಲ್ ಫಾರ್ಮರ್ಸ್ ಆಗಲಿ, ಮೀಡಿಯಂ ಫಾರ್ಮರ್ಸು, ಆಮೇಲೆ SC ST, ಮೈನಾರಿಟೀಸು, ಮಹಿಳೆಯರು, ಏನು ಸರ್ಕಾರದ ಮಾರ್ಗಸೂಚಿ ಅದಾವ ಆ ಪ್ರಕಾರ ನಾವು ಎಲ್ಲ ರೀತಿಯಿಂದ ಕವರ್ ಮಾಡಿದ್ದೀವಿ. ಬ್ಯಾಂಕು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಭಿವೃದ್ಧಿ ಪಥದಲ್ಲಿ ಸಾಗಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತದೆ. ತಾವೇನಾದರೂ ಮತ್ತೇನಾದರೂ ಪ್ರಶ್ನೆಗಳು ಕೇಳೋದಿತ್ತಂದ್ರೆ 9% ಬಡ್ಡಿ ದರದಲ್ಲಿ 9.25% ಬಡ್ಡಿ ದರದಲ್ಲಿ ನಾವು ದೀಪಾವಳಿ ಸಮಯದಲ್ಲಿ ವಾಹನ ಸಾಲ ಪ್ರಾರಂಭ ಮಾಡಿದ್ದೀವಿ. ನಮಗೆ ಸಾಕಷ್ಟು ಭಾಳ ಚಲೋ ರೆಸ್ಪಾನ್ಸ್ ಸಿಗ್ತದೆ. ಅದರಲ್ಲಿ ಕನಿಷ್ಠ 1,008 ಮಂದಿಗೆ ಸಾಲ ಕೊಟ್ಟಿದ್ದೀವಿ. ವಾಹನ ಸಾಲ 20.89 ಕೋಟಿ ಅಷ್ಟು. ಆಮೇಲೆ ರಿಕವರಿನೂ ಭಾಳ ಚೆನ್ನಾಗಿದೆ. ಅದು ಆ ಸ್ಕೀಮನ್ನು ಈ ವರ್ಷನೂ ಕೂಡ ಮುಂದುವರಿಸ್ಬೇಕಂತ ಹೇಳಿ ನಾವು ವಿಚಾರ ಮಾಡ್ತಾ ಇದ್ದೀವಿ. ಆಮೇಲೆ ಈ ಕೇಂದ್ರ ಸರ್ಕಾರದ ಯೋಜನೆ ಅಡಿ ಒಳಗೆ ಶೂನ್ಯ ಬಡ್ಡಿ ದರದಲ್ಲಿ ಈಗ ಕೇಂದ್ರ ಸರ್ಕಾರದವರು ಯಾವ ರೀತಿ ನಾವು ರೈತರಿಗೆ ಬೆಳೆ ಸಾಲ ಕೊಡ್ತೀವಿ, ಹೈನುಗಾರಿಕೆ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕಂತ ಹೇಳಿ, ಮೋಟಿವೇಟ್ ಮಾಡ್ಬೇಕಂತ ಹೇಳಿ ಅವರೊಂದು ಸ್ಕೀಮ್ ತಂದಿದ್ರು. ಹೈನುಗಾರಿಕೆಗೂ ಕೂಡ ನಾವು ಬೆಳೆ ಸಾಲದ ಥರ ಅವ್ರಿಗೂ ಸಾಲ ಕೊಡಬೇಕಂತ ಹೇಳಿ ಈ ವರ್ಷ ನಾವು 7,257 ರೈತರಿಗೆ 27.82 ಕೋಟಿಯಷ್ಟು ಅಲ್ಪಾವಧಿ ಕೃಷಿ ಸಾಲವನ್ನು ಅವರಿಗೆ ಈ ಹೈನುಗಾರಿಕೆ ಸಲುವಾಗಿ ಕೊಟ್ಟಿದ್ದೀವಿ.